ಆತನ ಅಧಿಕಾರದಲ್ಲಿ ಆತನನ್ನು ಅನುಭವಿಸಿ ಶಿಲುಬೆಗೇರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೆಯ ದಿನ ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಾರ್ವತ್ರಿಕ ಪ್ರಾರ್ಥನೆ. ದಯಾಮಯ ದೇವರೇ, ಇಂದು ನಿಮ್ಮ ಪುತ್ರರು ನಮ್ಮ ರಕ್ಷಕರೂ ಆದ ಯೇಸು ಕ್ರಿಸ್ತರ ಜನನವನ್ನು ಆಚರಿಸುತ್ತಿದ್ದೇವೆ. ಈ ಸಂಭ್ರಮದ ದಿನದಂದು ನಮ್ಮ ಅವಶ್ಯಕತೆಗಳನ್ನು, ಕೋರಿಕೆಗಳನ್ನು ದೇವರು ಪೂರೈಸುವರು ಎಂಬ ವಿಶ್ವಾಸ ಹಾಗೂ ನಂಬಿಕೆಯಿಂದ ಅವರಲ್ಲಿ ನಮ್ಮ ಪ್ರಾರ್ಥನೆಗಳನ್ನು ಸಮರ್ಪಿಸೋಣ. ನಾನು ಹೇಳ್ತಾ ಇದ್ದೇನೆ ಅಂತಂದ್ರೆ, ಚಿಕ್ಕವರಿದ್ದಾಗ ನಿಮ್ಮ ತಂದೆ ತಾಯಿಯರನ್ನು ಗೌರವಿಸಿ ಅಥವಾ ತಂದೆ ತಾಯಿಯನ್ನು ಪೋಷಿಸಿ. ಅವರು ಮಕ್ಕಳು ತಿಳ್ಕೊಳ್ತಾರೆ ಯಾವ ರೀತಿ ಅಂತಂದ್ರೆ, ನನ್ನ ತಂದೆ ತಾಯಿ ಅವರ ತಂದೆ ಅಂದ್ರೆ ನನ್ನ ಅಜ್ಜ ಅಜ್ಜಿಯನ್ನ ನೋಡ್ಕೊಳ್ತಾ ಇದ್ದಾರೆ. ನಾನು ದೊಡ್ಡವನಾದ್ಮೇಲೆ ನಾನು ನನ್ನ ತಂದೆ ತಾಯಿನ ನೋಡ್ಕೋಬೇಕು ಅಂತ ಕೇಳ್ತೀನಿ. ಇಲ್ಲ, ನನ್ನ ಮಗ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಚೆನ್ನಾಗಿರ್ಬೇಕು ಅಂತ ಇದ್ರೆ ಅವ್ರಿಗೆ ಮದುವೆ ಆದಾಗ ಅವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಆ ದೊಡ್ಡವ್ರನ್ನ ವೃದ್ಧಾಶ್ರಮಕ್ಕೆ ಕಳಿಸ್ತಾರೆ. ಆದ್ದರಿಂದನೇ ಪ್ರಿಯರೇ ಹೀಗೆ ಹೇಳ್ತಾ ಇದ್ದಾರೆ, ಚಿಕ್ಕವರಿದ್ದಾಗಲೇ ನಿನ್ನ ಮಕ್ಕಳನ್ನು ಒಂದು ಸಂಸ್ಕೃತದಲ್ಲಿ ಅವರು ನೋಡಿ ಕಲಿತಾರೆ. ನಾವು ಟೀಚರ್ಗಳಿಗೆ ಹೇಳ್ತಾ ಇರ್ತೀವಿ ಅಂತಂದ್ರೆ, ನೀವು ಹೇಳ್ಬೇಡಿ, ನೀವು ಏನ್ ಮಾಡ್ತೀರೋ ಅದನ್ನ ನೋಡಿ ಮಕ್ಕಳು ಕಲಿತಾರೆ. ನಾವು ಹೇಳೋದು ಜಾಸ್ತಿ ಇರೋದಿಲ್ಲ, ಹೇಳೋದು ಈ ಕಡೆ ಕಿವಿಯಿಂದ ಬಿಟ್ಟು ಈ ಕಡೆಯಿಂದ ಕಲಿಸ್ತಾ ಇರ್ತೀವಿ. ಆದರೆ ನಾವು ಏನನ್ನು ನೋಡ್ತೀವಿ, ಓಕೆ ನಮ್ಮಮ್ಮ ನಮ್ಮ ಅಪ್ಪ ಅಮ್ಮನ, ಆದ್ರೆ ದೊಡ್ಡವರು ಕರೆಕ್ಟಾಗಿ ಆಶೀರ್ವಾದ ಮಾಡ್ತಾರ? ಇಲ್ಲ ಒಂದು ಅಹಂಕಾರದಿಂದ ಹೇಳ್ತಾ ಇದ್ದಾರ? ಇಲ್ಲ, ದೊಡ್ಡವರು ಫಸ್ಟ್ ಅವರು ಕೃತಜ್ಞತರಾಗಿ ಇರಬೇಕು. ಇಲ್ಲ ಅಂದ್ರೆ ಆಗುವುದಿಲ್ಲ. ಫಸ್ಟ್ ಅವರು ಯಾವ ರೀತಿ, ಒಂದು ತಂದೆ ಯಾವ ರೀತಿ ಇರಬೇಕು, ತಂದೆ ರೀತಿ ಇರಬೇಕು. ಯಾವ ರೀತಿ ತಾಯಿ ಇರಬೇಕು, ಅದೇ ರೀತಿ ತಾಯಿ ಸಹ ಇರಬೇಕು ಎಂಬುದಾಗಿ ಹೇಳ್ತಾರೆ. ಅದೇ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕ್ರಿಸ್ಮಸ್ ಒಂದು ಸಂದೇಶ ಅಂತಂದ್ರೆ ಶಾಂತಿ, ನೆಮ್ಮದಿ, ಮನಸ್ಸಿಗೆ ತೃಪ್ತಿ, ಇನ್ನೊಂದು ಐಶ್ವರ್ಯ ನಮಗೆ ಸಿಗಲಿ ಎಂದು ಪ್ರಾರ್ಥಿಸೋಣ. ಹಾಗೂ ಎಲ್ಲಾ ಕುಟುಂಬದಲ್ಲಿಯೂ ಸಹ ದೇವರು ನೆಲೆಸಿ ಒಂದು ಶಾಂತಿ, ಒಂದು ಹರ್ಷ ಅಂತ ಹೇಳ್ಬೋದು. ಅಂತಂದ್ರೆ ನಮಗೆ ತುಂಬಾ ಖುಷಿಗಿಂತ ಒಂದು ಹರ್ಷ, ಅದೇ ರೀತಿ ಹಾಗೂ ಒಂದು ಮನುಷ್ಯನಲ್ಲಿ ಇರೋದು ಅಂತಂದ್ರೆ ಸಹಭಾಗಿಯನ್ನು ನಡೆಸಿಕೊಳ್ಳಲಿ ಎಂಬುದಾಗಿ ದೇವರಿಗೆ ಪ್ರಾರ್ಥಿಸುವಂತಹ ಪ್ರತಿಯೊಬ್ಬರಿಗೋಸ್ಕರ, ರೋಗ ರಂಜನದಲ್ಲಿ ನರಳುತ್ತಿರುವಂತಹ ಪ್ರತಿಯೊಬ್ಬರಿಗೋಸ್ಕರ, ನಮ್ಮ ದೇಶವನ್ನು ಕಾಯ್ತಿರುವಂತಹ ಯೋಧರಿಗೋಸ್ಕರ, ನಮ್ಮ ದೇಶದ ಸೀಮಿತಿಗಾಗಿ ಕೈಗೊಂಡಿರುವಂತಹ ಎಲ್ಲ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸೋಣ.